ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಲು ಅಭ್ಯರ್ಥಿಯ ಟಿಕೆಟ್ಗೆ ಸಂಬಂಧಿಸಿದಂತೆ ಆಕಾಂಕ್ಷಿಗಳ ಟಾಕ್ ವಾರ್ ತಾರಕಕ್ಕೆ ಏರಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸೋತಿದ್ದ ಡಾಕ್ಟರ್ ಕೆ ಸುಧಾಕರ್ ಲೋಕಸಭಾ ಚುನಾವಣೆಗೆ ತಯಾರಿ ನಡೆಸುತ್ತಿದ್ದು ಪಕ್ಷ ಸಂಘಟನೆಯತ್ತ ಫುಲ್ ಆಕ್ಟಿವ್ ಆಗಿದ್ದಾರೆ. ಇನ್ನು ಚೇಳೂರು ತಾಲೂಕಿನಲ್ಲಿ ನಡೆದ ಸಭೆಗಳಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಲು ಜೆಡಿಎಸ್ ವರಿಷ್ಠರ ಗ್ರೀನ್ ಸಿಗ್ನಲ್ ಇದೆ ಎಂದು ಹೇಳಿದ್ದರು. ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೆ ಒಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ. ತಾವು ಹೋಗಿ ಕೆಲಸ ಪ್ರಾರಂಭ ಮಾಡಿ ಎನ್ನುವ ಮಾತನ್ನು ಹೇಳಿದರು. ಹಾಗಾಗಿ ನಾನೀಗಾಗಲೇ ಇವತ್ತು ದೇವಮೂಲೆಯಲ್ಲಿ ಚೇಳೂರು ತಾಲೂಕಿನ ಚಾಕ್ವೇಲೂರಿಂದ ಪ್ರಾರಂಭ ಮಾಡಿದ್ದೆ. ನೀವೆಲ್ಲ ಕೂಡ ನಿಮಗೆ ಗೊತ್ತಿದೆ, ಸುಧಾಕರ್ ಅಂದರೆ ಅಭಿವೃದ್ಧಿ, ಅಭಿವೃದ್ಧಿ ಅಂದರೆ ಸುಧಾಕರ್. ಈ ಹೇಳಿಕೆಗೆ ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಕೆಂಡಾಮಂಡಲರಾಗಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕಳೆದ ಬಾರಿ ಭಾರತೀಯ ಜನತಾ ಪಾರ್ಟಿಯ MP ಆಗಿ ಗೆದ್ದಿರ್ತಕ್ಕಂಥದ್ದು. ಸೊ ನಮ್ಮದು ಕೂಡ ಒತ್ತಾಯ ಇರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಭಾರತೀಯ ಜನತಾ ಪಾರ್ಟಿಯ MP ಆಗಬೇಕು ಅಂತಕ್ಕಂಥದ್ದು ನಮ್ಮ ಹಿರಿಯರ ಹತ್ರ ನಾವು ಒತ್ತಾಯವನ್ನು ಕೂಡ ಮಾಡಿದ್ದೀವಿ. ಆದರೆ ತಾವು ಹೇಳಿದಾಗೆ ನಿನ್ನೆ ಸನ್ಮಾನ್ಯ ಸುಧಾಕರ್ ಅವರು ಬಾಗೇಪಲ್ಲಿಯಲ್ಲಿ JDSನ ವರಿಷ್ಠರಾದಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ನಾನೇ ಅಭ್ಯರ್ಥಿ ಅಂತೇಳಿ. ಬಹುಶಃ ಅವ್ರನ್ನ JDSನ ಅಭ್ಯರ್ಥಿಯಾಗಿ ಏನೋ ಇರಬೇಕು. ಯಾಕಂದರೆ ಅವರು ನಮ್ಮ ಅಭ್ಯರ್ಥಿ ಆಗಿದ್ದರೆ ಸನ್ಮಾನ್ಯ ಯಡಿಯೂರಪ್ಪ ಅವರು, ರಾಜ್ಯಾಧ್ಯಕ್ಷರಾದಂಥ ನಮ್ಮ ವಿಜಯೇಂದ್ರ ಅವರು, ಇಲ್ಲ ಅಂತಂದರೆ ಅಮಿತ್ ಶಾ ಅವರು, ನಡ್ಡಾ ಅವರ ಹೆಸರು ಹೇಳಬೇಕಾಗಿತ್ತು. ಬಹುಶಃ ಅವರು JDSಯಿಂದ ಆಕಾಂಕ್ಷಿ ಆಗಿರ್ಬೋದು ಅಂತ ನನ್ನ ಭಾವನೆ. ಯಾಕೆಂದರೆ ಅಲ್ಲಿ ನೋಡಿದಾಗ ಹಂಗೆ ಕಾಣಿಸ್ತಾ ಇತ್ತು. ಅದರಲ್ಲಿ ಅವರು JDSಯಿಂದ ನಿಂತ್ಕೊಂಡ್ರೆ ನಮ್ಮದೇನು ತಕರಾರಿಲ್ಲ, ಆದರೆ ನಾವು BJP ಕೊಡಬೇಕು ಅಂತಕ್ಕಂಥದ್ದು ನಮ್ಮದು ಒತ್ತಾಯ ಇದೆ. ನಾವು ಇವತ್ತು ಕೂಡ ನನ್ನ ಮಗ ಅಲೋಕ್ರವರನ್ನು ಭಾರತೀಯ ಜನತಾ ಪಾರ್ಟಿಯ BJPಯ ಆಕಾಂಕ್ಷಿ ಅಂತ ಎಲ್ಲೇ ಹೇಳಿದ್ದೀವಿ ಹೊತ್ತು ನಾವು ಇಲ್ಲಿವರೆಗೂ ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ. ಇಡೀ ದೇಶದಲ್ಲಿ ಯಾರಿಗೂ ಕೂಡ ನೀವೇ ಅಭ್ಯರ್ಥಿ ಅಂತಕ್ಕಂಥದ್ದನ್ನು ಕೂಡ ಎಲ್ಲೂ ಘೋಷಣೆ ಆಗಿಲ್ಲ. ಸೊ ಈ ಥರ ಏಕಪಕ್ಷವಾಗಿ ಅವ್ರು ತೀರ್ಮಾನ ಮಾಡ್ಕೊಂಡಾದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡೋಕ್ಕೆ ಹೇಳಿದ್ದೀವಿ. ಈಗ ಅವ್ರು ಹೇಳಿದ ಪ್ರಕಾರ ಅವರಿಬ್ಬರು ಆಶೀರ್ವಾದ ಮಾಡಿರೋದ್ರಿಂದ ಬಹುಶಃ JDSಯಿಂದ ನಿಂತ್ಕೊಬೋದು ಅಂತಕ್ಕಂಥದ್ದು ಕಾಣ್ತದೆ. ಭಗವಂತ ಒಳ್ಳೆಯದು. ಸರಿ, MP ಎಲೆಕ್ಷನ್ನಲ್ಲೂ ಕೂಡ ಇಲ್ಲಿ JDS 3ನೇ ಪ್ಲೇಸು. ವಾಸ್ತವನ ಮಾತಾಡ್ತಾ ಇದ್ದೀನಿ. ಕಳೆದ 2ನೇ ಎಲೆಕ್ಷನಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ನಿಂತಾಗ ಕೂಡ ಆಗಲೂ 3ನೇ ಪ್ಲೇಸಲ್ಲೇ ಇದ್ದಿರ್ತಕ್ಕಂಥದ್ದು. ಇದು ಭಾರತೀಯ ಜನತಾ ಪಾರ್ಟಿಯ ಒಂದು ಇದು ಮತ್ತು JDS ಅಲಯನ್ಸ್ ಆಗೋದ್ರಿಂದ ಅವರ ಸಹಕಾರದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಗೆಲ್ತಕ್ಕಂಥ ಅವಕಾಶ ಇರ್ತಕ್ಕಂಥದ್ದು. ಇಬ್ಬರು ಶಾಸಕರಿದ್ದೀವಿ ನಾವು, ಯಲಹಂಕ ಮತ್ತು ದೊಡ್ಡಬಳ್ಳಾಪುರ. ಈ ಸರಿ ಎಲ್ಲೂ ಕೂಡ JDS ಶಾಸಕರು ಕೂಡ ಇಲ್ಲ. 5 ಜನ ಕಾಂಗ್ರೆಸ್ಸು, ಒಂದು ಇಂಡಿಪೆಂಡೆಂಟ್ ಇರೋದ್ರಿಂದ ಸೊ ಸಹಜವಾಗಿ ಇಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನ್ನಿಸ್ತದೆ. ನನ್ನ ಒಂದು ಇದು ನಾವೆಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ಓಡಾಡಿದಾಗ ಸ್ವಲ್ಪ ನಾವು ಶ್ರಮ ಪಡಬೇಕಾಗ್ತದೆ. ಆದರೆ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ನಾವು ಕೋರ್ ಕಮಿಟಿಯಲ್ಲೂ ಕೂಡ ಅಂದ್ಕೊಂಡಿರ್ತಕ್ಕಂಥದ್ದು ನಮ್ಮ BJPಗೆ ಈ ಸ್ಥಾನವನ್ನು ನಾವು ತಗೊಬೇಕು ಅಂತೇಳಿ. ನಮ್ಗೆ ಆಶ್ಚರ್ಯ ಆಗ್ತಕ್ಕಂಥದ್ದು ಏನಂದರೆ ಸುಧಾಕರ್ ಅವರು BJPಯಲ್ಲೇ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ನಿನ್ನೆ ಅವರ ಸ್ಟೇಟ್ಮೆಂಟ್ ನೋಡಿದ್ದಾದಮೇಲೆ ಬಹುಶಃ ಎಲ್ಲನ ಮೇಲ್ಮಟ್ಟದಲ್ಲಿ ಮಾತುಕತೆಯಾಗಿ ಅವರು JDSಗೆ ಏನಾದರೂ ಇಲ್ಲಿ ಚಿಕ್ಕಬಳ್ಳಾಪುರ ಕೊಟ್ಟರೆ ಅವರ ಅಭ್ಯರ್ಥಿ ಅನ್ನೋ ಭಾವನೆ ಬರ್ತಾಯಿತ್ತು ನನಗೆ ಸರಿಯಾಗಿ ಏನು ಗೊತ್ತಿಲ್ಲ ಅದರದ್ದು. ಆದರೆ ಇದು ಕುಮಾರಸ್ವಾಮಿ ಅವರು ಎಲ್ಲೂ ಹೇಳಿಲ್ಲ ನಾನು ಚಿಕ್ಕಬಳ್ಳಾಪುರ ನಿಲ್ತೀನಿ ಅಂತೇಳಿ. ಯಾರೋ ಕೆಲವು ಕಾರ್ಯಕರ್ತರು ಮಾತಾಡ್ತಾ ಇರ್ತಕ್ಕಂಥದ್ದು. ಅಂತಿಮವಾಗಿ ನಾವು ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ವರಿಷ್ಠರಾದಂಥ ದೇವೇಗೌಡರು, ಕುಮಾರಸ್ವಾಮಿ. ಅಸಲಿಗೆ ಯಲಹಂಕ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರುವ ಎಸ್.ಆರ್. ವಿಶ್ವನಾಥ್ ತಮ್ಮ ಮಗ ಅಲೋಕ್ ವಿಶ್ವನಾಥ್ಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕೊಡಿಸುವ ಯತ್ನ ಮಾಡುತ್ತಿದ್ದಾರೆ. ಇದರಿಂದ ಎಸ್.ಆರ್. ವಿಶ್ವನಾಥ್ ಮಾಜಿ ಸಚಿವ ಸುಧಾಕರ್ ಅವರ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ ಬೆನ್ನಲ್ಲೇ ಎಚ್ಚೆತ್ತ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿ, ಕಾರ್ಯಕರ್ತರ ಸಭೆಗಳಲ್ಲಿ ಖಾಸಗಿಯಾಗಿ ಮಾತನಾಡಿದ್ದೇನೆ, ಬಹಿರಂಗವಾಗಿ ಯಾವುದನ್ನ ಸ್ಪಷ್ಟಪಡಿಸಿಲ್ಲ. ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಮೂಡಿಸಲು ಹಾಗೆ ಹೇಳಿದ್ದೇನೆ. ಬಿಜೆಪಿ ಪಕ್ಷ ಯಾರಿಗೆ ಟಿಕೆಟ್ ನೀಡಿದ್ರೂ ಕೆಲಸ ಮಾಡಲು ಸನ್ನದ್ಧವೆಂದರು. ಜೊತೆಗೆ ಟಿಕೆಟ್ಗಾಗಿ ಬಿರಿಯಾನಿ, ಪ್ರವಾಸ, ತೀರ್ಥಯಾತ್ರೆ ಮಾಡಿಸುವ ಅಗತ್ಯ ನನಗೆ ಇಲ್ಲ ಎಂದು ಸ್ವಪಕ್ಷ ಶಾಸಕ ಎಸ್.ಆರ್. ವಿಶ್ವನಾಥ್ಗೆ ಟಾಂಗ್ ನೀಡಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಮೈತ್ರಿ ಆಗಿದೆ JDSನವರು ಹಾಗೆ ಅಂತೇಳಿ ಎಲ್ಲ ಕಡೆ ಮಾತನಾಡಿದ್ದೀನಿ. ಒಂದೇ ಒಂದು ಕಡೆ ನಮ್ಮ ಬೆಂಬಲಿಗರು, ನಮ್ಮ ಹಿತೈಷಿಗಳು ಭಾಳ ಒತ್ತಾಯ ಮಾಡ್ತಾಯಿದ್ರು, ಸರ್ ನೀವೇ ಬರಬೇಕು, ನೀವೇ ನಿಂತ್ಕೋಬೇಕು ಅಂತೇಳಿ. ನಾನು ವೈಯಕ್ತಿಕವಾಗಿ ಅವರಿಗೆ ಹೇಳಿದ್ದೀನಿ, ಆಯ್ತಪ್ಪ ಮಾಡೋಣ, ಎಲ್ಲ ಪೂರಕವಾಗಿದೆ ವಾತಾವರಣ ಅಂತ ಹೇಳಿದ್ದೇನೆ. ಬಿಟ್ಟರೆ ನಾನೇನು ಮಾಧ್ಯಮಕ್ಕೆ ಕೇಳಿಲ್ಲ, ಏನಿಲ್ಲ. ಖಾಸಗಿಯಾಗಿ ಕೆಲವರು ಹಿಂಬಾಲಕರು ಇರ್ತಾರಲ್ಲ, ಅವ್ರಿಗೇನೋ ಒಂದು ಸಮಾಧಾನ ಮಾಡಬೇಕಲ್ಲ.
ಅದನ್ನೇನು ಭಾಳ ಸೀರಿಯಸ್ ಆಗಿ ತಗೋಬೇಕಿಲ್ಲ. ಯಾರಿದ್ದರೂ ಕೂಡ ನಮ್ಮ ಮೈತ್ರಿ ಏನಿರ್ತದೆ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ JDSನ ಉನ್ನತ ಮಟ್ಟದ ನಾಯಕರು ಏನು ತೀರ್ಮಾನ ತಗೊಂಡು ಯಾರು ಅಭ್ಯರ್ಥಿ ಅಂತಂದರೆ ಅವ್ರಿಗೆ ಕೆಲಸ ಮಾಡೋದಷ್ಟೇ ನಮ್ಮ ಕರ್ತವ್ಯ. ಅವರೇನು ತಪ್ಪಾಗಿ ತಿಳ್ಕೊಳ್ಳೋದು ಬೇಕಾಗಿಲ್ಲ. ನಾನೇನು ಯಾವುದೂ ತಪ್ಪಾಗಿ ಹೇಳೋವಂಥ ಅವಶ್ಯಕತೆಯೂ ಇಲ್ಲ ನನಗೆ. ಇವತ್ತು ನಮ್ಮ ಕ್ಷೇತ್ರದ ಮತದಾರರು ಕೈ ಹಿಡಿದಿದ್ದರೆ ನಾನೇನು ಲೋಕಸಭೆಗೆ ಪ್ರಯತ್ನ ಕೂಡ ಮಾಡ್ತಾ ಇರಲಿಲ್ಲ. ಎಲ್ಲ ಹಿತೈಷಿಗಳು 4.5 ವರ್ಷ ತಾವು BJPಗೆ ಹೋಗಿದ್ದರಿಂದ ಸೋಲಾಗಿದೆ ನಿಮಗೆ. ನೀವು ಕಾಂಗ್ರೆಸ್ನಲ್ಲೇ ಇದ್ದಿದ್ದರೆ ನೀವು ಜೀವನ ಪರ್ಯಂತ ಇಲ್ಲಿ ಶಾಸಕರಾಗಿರ್ತಾ ಇದ್ರಿ. ನೀವು ಯಾರನ್ನೋ ಮುಖ್ಯಮಂತ್ರಿ ಹೋಗ್ಲಿಕ್ಕೆ ಹೋಗಿ ನಿಮ್ಗೆ ಅನಾಹುತ ಆಗಿದೆ. ಇವತ್ತು ನೀವು ನಿಂತ್ಕೊಳ್ಳೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನಾಗಲಿ MTB ನಾಗರಾಜರವರಾಗಲಿ ನೋಡಿ, MTB ನಾಗರಾಜರು 2 ಚುನಾವಣೆ ಸೋತರು. ಅವರು ಕೂಡ ಒಬ್ಬ ಮಂತ್ರಿ ಇದ್ದರು. ಹಾಗಾಗಿ ಅನೇಕ ವಿಷಯಗಳಿದೆ, ನಾನು ಬಹಿರಂಗ ಚರ್ಚೆ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಆದರೆ ನಾವು ಭಾಳ ಪೂರ್ವಕವಾಗಿದ್ದೀವಿ. ಪಕ್ಷ ಯಾರು ತೀರ್ಮಾನ ತೆಗೆದುಕೊಂಡ್ರು ಕೂಡ ಇವತ್ತು ನಮ್ಮ ಪಕ್ಷದಲ್ಲಿ ವಿಶ್ವನಾಥ್ ಅವ್ರ ಮಗನಿಗೆ ಕೊಡಲಿ, ನಾನೇ ಮುಂದಾಳತ್ವ ತಗೊಂಡು 2-3 ತಾಲೂಕಲ್ಲಿ ಓಡಾಡ್ತೀನಿ. ನಮ್ಗೆ ಆ ಥರ ಏನಿಲ್ಲ. ಬಂದ ಮೇಲೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ಟಿಕೆಟ್ಗೋಸ್ಕರ ನಾನು ಬಿರಿಯಾನಿ ಹಾಕ್ಸುವಂಥದ್ದು ಅಥವಾ ಅವರಿಗೆ ಪ್ರವಾಸ ಮಾಡಿಸುವಂಥ ಅಗತ್ಯ ನನಗಿಲ್ಲ. ಜನಸಾಮಾನ್ಯರ ಕೆಲಸ 2 ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಟಿಕೆಟ್ಗೋಸ್ಕರ ನಾನು ಲಾಬಿ ಮಾಡಲ್ಲ. ಐ ವಿಲ್ ನಾಟ್ ಲಾಬಿ ಹೋಗೋದು ಇನ್ನೊಬ್ಬರನ್ನ. ಆದರೆ ನಮ್ಮ ಉನ್ನತ ಮಟ್ಟದ ನಾಯಕರುಗಳನ್ನು ನಾನು ಇಂಥ ಕೆಲಸ ಮಾಡಿದ್ದೀನಿ, ಇಂಥ ಒಂದು ಅವಕಾಶ ಇದೆ. ಇವತ್ತು 5-6 ಕ್ಷೇತ್ರಗಳಲ್ಲಿ ನಮ್ಮ ಸಮುದಾಯ ಕೂಡ ಇದೆ. ಅಲ್ಲಿ ಕೂಡ ಸಮುದಾಯಕ್ಕೂ ಕೂಡ ನ್ಯಾಯ ಸಿಗಬೇಕಲ್ಲ. ಹಾಗಾಗಿ ನಾನು ಯಾವ ರೀತಿ ಹೇಳಬೇಕು ನಮ್ಮ ಮುಖಂಡರುಗಳಿಗೆ ಹೇಳಿ ಬಂದಿದ್ದೀನಿ. ಆದರೆ ಸ್ಥಳೀಯ ಮಟ್ಟದಲ್ಲಿ ಹೋಗಿ ನೀವು ನನಗೆ ಬೆಂಬಲ ಕೊಡಿ, ಅವ್ರನ್ನ ಎಲ್ಲೋ ಕರ್ಕೊಂಡು ಹೋಗೋದು, ಎಲ್ಲೋ ಊಟ ಹಾಕ್ಸೋದು, ಇಂಥವು ಮಾಡಿ ಟಿಕೆಟ್ ಪಡೆಯೋದಕ್ಕೆ ನಾನು ಹೋಗೋದಿಲ್ಲ. ನಾನು ಭಾಳ ಯಾರು ಕೊಡಲಿ, ಕಟ್ಟ ಕಡೆ ಒಬ್ಬ ನಮ್ಮ ಕಾರ್ಯಕರ್ತನ ಕೊಡಲಿ, ಅವ್ರಿಗೋಸ್ಕರ ನಾನು ಓಡಾಡ್ತೀನಿ. ಈ ಜಿಲ್ಲೆ ಜವಾಬ್ದಾರಿ ನಾನೇ ತಗೊಳ್ತೀನಿ. ಈಗ ಅವ್ರ ಮಗನಿಗೆ ಕೊಟ್ಟರೆ ಈ ಜಿಲ್ಲೆ ಮೂರು ಕ್ಷೇತ್ರ ಏನಿದೆ ನಾನೇ ಜವಾಬ್ದಾರಿ ತಗೊಳ್ತೀನಿ. ಎಲ್ಲ ರೀತಿಯಲ್ಲೂ ನಾನೇ ಪ್ರಯತ್ನ ಮಾಡ್ತೀನಿ, ಪ್ರಚಾರ ಮಾಡ್ತೀನಿ. ಅವ್ರಿಗೆ ಹೆಚ್ಚಿನ ಮತಗಳು ಬರೋ ರೀತಿಯಲ್ಲಿ ಪ್ರಾಮಾಣಿಕ ಕೆಲಸ ಮಾಡ್ತೀನಿ. ನಾನು ಹೇಳಿದ್ನಲ್ರಿ, ಖಾಸಗಿಯಾಗಿ ಮಾತನಾಡುವಂಥದ್ದಕ್ಕೂ ಬಹಿರಂಗವಾಗಿ ಮಾತನಾಡೋದಕ್ಕೂ ಸಂಬಂಧ ಇಲ್ಲ. ಈಗ ನಮ್ಮ ಕಾರ್ಯಕರ್ತರ ಜೊತೆ ಅವ್ರ ಹುಮ್ಮಸ್ಸು ಹೆಚ್ಚು ಮಾಡಬೇಕು, ಅವ್ರ ಹುಮ್ಮಸ್ಸನ್ನ ಕುಗ್ಸೋಕ್ಕಾಗಲ್ವಲ್ಲ. ಹಲವಾರು ವಿಷಯಗಳನ್ನು ನಾಯಕರುಗಳು ಅವರು ಖಾಸಗಿಯಾಗಿ ಅವ್ರವ್ರ ಹಿಂಬಾಲಕರ ಜೊತೆ ಮಾತನಾಡ್ತಾರೆ, ಅವ್ರ ಹಿತೈಷಿಗಳ ಜೊತೆ ಮಾತನಾಡ್ತಾರೆ. ಅಫಿಷಿಯಲಾಗಿ ನಾನೇನಾದರೂ ಹೇಳೋದೇ ಮುಖ್ಯ. ಇನ್ನು ಲೋಕಸಭಾ ಚುನಾವಣೆ ಘೋಷಣೆ ಹೊತ್ತಿನಲ್ಲಿ ಒಂದೇ ಪಕ್ಷದ 2 ನಾಯಕರ ಮಧ್ಯೆ ನಾನಾ ನೀನಾ ಎನ್ನುವ ರಾಜಕೀಯ ಸ್ವಪ್ರತಿಷ್ಠೆ ಏರ್ಪಟ್ಟಿದೆ. ಇದು ಎಲ್ಲಿಗೆ ಕೊಂಡೊಯ್ಯುತ್ತೋ ಕಾದು ನೋಡಬೇಕಾಗಿದೆ. ಕಲ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.